ನಟ ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳ ವಿರುದ್ಧ ಈಗ ಬೇಲ್ ಕ್ಯಾನ್ಸಲ್ ಆಗಿರುವಂಥದ್ದು ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ರಾಜ್ಯ ಸರ್ಕಾರ ಪರ ವಕೀಲರಂತ ಏನು ಚಿದಾನಂದ್ ಅವರು ಇದ್ದಾರೆ. ಸರ್, ಸಂಕ್ಷಿಪ್ತವಾಗಿ ಹೇಳೋದಾದರೆ ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ, ಏನಿದೆ ಸರ್ ಅಂತೇಳಿ? ರಾಜ್ಯ ಸರ್ಕಾರ ಈ ಜಾಮೀನು ವಿರುದ್ಧ ಸಲ್ಲಿಸಿದಂಥ ಮೇಲ್ಮನವಿಯನ್ನು ಇಂದು ಸುಪ್ರೀಂ ಕೋರ್ಟ್ ಒಪ್ಪಿ ದರ್ಶನ್ ಮತ್ತು ಸಹಚರರ ಜಾಮೀನನ್ನು ರದ್ದುಗೊಳಿಸಿದೆ. ಇದರಲ್ಲಿ ಪ್ರಮುಖ ಅಂಶ ಏನಪ್ಪ ಅಂತಂದರೆ, ಹೈಕೋರ್ಟ್ ಈ ಜಾಮೀನು ನೀಡಿದ ರೀತಿಯನ್ನು ಸುಪ್ರೀಂ ಕೋರ್ಟ್ ಭಾಳ ಖಂಡಿಸಿದೆ. ಇಂಥ ಕೊಲೆ ಅಂತ ಘೋರವಾದ ಕೃತ್ಯ ನಡೆಸಿದಂಥ ಅಪರಾಧಿಗಳ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ಯಾವ ಅಂಶಗಳನ್ನ ಗಮನದಲ್ಲಿಡಬೇಕು, ಯಾವ ಕಾನೂನಿನ ತತ್ವಗಳನ್ನ ಇದರಲ್ಲಿ ಪಾಲಿಸಬೇಕು ಅನ್ನೋದನ್ನ ಹೈಕೋರ್ಟ್ ತನ್ನ ವಿವೇಚನಾ ಅಧಿಕಾರವನ್ನು ಉಪಯೋಗಿಸುವ ಸಮಯದಲ್ಲಿ ಗಮನದಲ್ಲಿ ಇಟ್ಕೊಂಡಿಲ್ಲ ಅಂತ ಒಂದು ಭಾಳ ತೀಕ್ಷ್ಣವಾದ ಟೀಕೆಯನ್ನು ಮಾಡಿದ್ದಾರೆ. ಮತ್ತು ಈ ಪ್ರಕರಣದಲ್ಲಿ ಏನು ಸಾಕ್ಷಿಗಳಿತ್ತು ಅದರ ಸತ್ಯ ಅಸತ್ಯಗಳ ಬಗ್ಗೆ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ಮಾಡಬಾರ್ದಿತ್ತು ಅಂತ ಹೇಳಿದ್ದಾರೆ. ಇನ್ನೊಂದು ಪ್ರಮುಖವಾದ ಅಂಶ ಏನಪ್ಪ ಅಂತಂದರೆ, ಸಮಾಜದಲ್ಲಿ ಯಾರೇ ಪ್ರಭಾವಿ ವ್ಯಕ್ತಿ ಇರ್ಬೋದು, ಕಾನೂನಿನ ಮುಂದೆ ಶ್ರೀಮಂತರಾಗಲಿ ಪ್ರಭಾವಿ ವ್ಯಕ್ತಿಗಳಾಗಲಿ ಬಡವರಾಗಲಿ ಎಲ್ಲರೂ ಸಮಾನ ಅನ್ನೋ ಒಂದು ವಿಚಾರವನ್ನು ಪುನರುಚ್ಚಾರ ಮಾಡಿದ್ದಾರೆ. 4ನೇದು, ಒಂದು ಮುಖ್ಯ ತೀರ್ಪಿಗೆ ಪೂರಕವಾಗಿ ನ್ಯಾಯಮೂರ್ತಿ ಪರ್ಡಿವಾಲಾ ಅವರು ಒಂದು ಸಪ್ಲಿಮೆಂಟ್ರಿ ಪೂರಕವಾದ ಆದೇಶವನ್ನು ಮಾಡಿದ್ದಾರೆ. ಅದರ ಅಂಶ ಅವರೂ ಸಹ ಆರ್ಟಿಕಲ್ 14 ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 14 ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಈ ವಿಚಾರವನ್ನು ಜಸ್ಟಿಸ್ ಮಹದೇವನ್ ಅವರ ಮಹತ್ವವಾದ ಜಡ್ಜ್ಮೆಂಟ್ನಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಮತ್ತು ಮುಖ್ಯವಾಗಿ ಈ ಹಿಂದೆ ಏನಾಯಿತು, ಜೈಲಿನಲ್ಲಿ ಇವರು ಬಂಧನದಲ್ಲಿದ್ದಾಗ ಏನು ಇವ್ರ ಬಗ್ಗೆ ಆಪಾದನೆಗಳಿತ್ತು, ಇವ್ರಿಗೆ ವಿಶೇಷವಾದ ಪಂಚತಾರ ವ್ಯವಸ್ಥೆಗಳನ್ನ ಕೊಡ್ತಾ ಇದ್ದಾರೆ ಅಂತ, ಆ ರೀತಿಯ ವಿಚಾರಗಳು ಪುನರುಚ್ಚಾರ ಆಗಬಾರ್ದು ಅಂತ ಒಂದು ಸೂಚನೆಯನ್ನು ಕೊಟ್ಟಿದೆ. ಪ್ರಮುಖವಾಗಿ ಈಗ ಜಡ್ಜಸ್ ಹೇಳಿರುವಂಥದ್ದು, ಜೈಲಿನಲ್ಲಿ ಇವ್ರು ನಡ್ಕೊಳ್ಳುವಂಥ ನಡವಳಿಕೆ ಆಗಿರ್ಬೋದು, ಹೊರಗಡೆ ಬಂದಂತಂದರೆ ಈಗ ಬೆನ್ನು ನೋವು ವಿಚಾರಕ್ಕೆ ಹೊರಗಡೆ ಬಂದು ಬೇಲ್ ಕೂಡ ಪಡೆದಿರ್ಕೊಂಡು ಹೈಕೋರ್ಟನ್ನು ಕಟುವಾಗಿ ಟೀಕೆ ಮಾಡಿರುವಂಥದ್ದು. ಇಂಥ ಆದೇಶವನ್ನು ನಾವು ಪರಿಶೀಲನೆ ಮಾಡಿ ಅದನ್ನೆಲ್ಲ ಗಮನಿಸಿ ನಾವು ಈಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತಾ ಇದ್ದೀವಿ. ಇದು ದೇಶಕ್ಕೂ ಕೂಡ ಅನ್ವಯ ಆಗುತ್ತೆ ಅನ್ನೋದು ಕೂಡ ಹೇಳಿಕೆ ನೀಡಿರುವಂಥದ್ದು. ಸುಪ್ರೀಂ ಕೋರ್ಟ್ನ ಯಾವುದೇ ತೀರ್ಪಾಗಲಿ ಇಡೀ ದೇಶಕ್ಕೆ ಕಾನೂನು. ಈ ತೀರ್ಪಿನಲ್ಲಿ ಯಾವ್ಯಾವ ಅಂಶಗಳನ್ನ ಪುನರುಚ್ಚಾರ ಮಾಡಿದ್ದಾರೆ, ಇಲ್ಲ ಈ ತೀರ್ಪಿನಲ್ಲಿ ಯಾವ ಅಂಶಗಳನ್ನ ಹೇಳಿದ್ದಾರೆ, ಅದು ಇಡೀ ದೇಶಕ್ಕೆ ಕಾನೂನು ಆಗ್ತದೆ. ಪ್ರಮುಖವಾಗಿ ಪೊಲೀಸರಿಗಾಗಿರ್ಬೋದು, ಸರ್ಕಾರಕ್ಕೂ ಕೂಡ ಸೂಚನೆ ನೀಡಿರುವಂಥದ್ದು ಅಂದರೆ ಜೈಲಿನಲ್ಲಿ ಯಾವುದೇ ರೀತಿ ಟ್ರೀಟ್ಮೆಂಟ್ ಇರಬಾರ್ದು. ಹಿಂದೆ ಕೂಡ ಒಂದು ತಪ್ಪಾಗಿತ್ತು, ಈ ಥರ ಏನಾದರೂ ಆದರೆ ಅಮಾನತು ಕೂಡ ಮಾಡ್ತೀವಿ ಅನ್ನೋದು ಕೂಡ. ಅಂದರೆ ಈಗ ನಿಮ್ಮ ತಂಡಕ್ಕೆ ಏನು ಸೂಚನೆ ನೀಡಿದ್ದಾರೆ ಸರ್? ತಂಡಕ್ಕೆ ಏನು ಸೂಚನೆ ಅಂದರೆ, ಈ ಹಿಂದೆ ಆಗಿರೋದಂಥ ಹಿಂದೆ ಬಂಧನದಲ್ಲಿದ್ದಾಗ ಜೈಲಿನೊಳಗೆ ಆಗಿದ್ದಂಥ ಕೃತ್ಯಗಳು ಮತ್ತೆ ಪುನರುಚ್ಚಾರ ಆಗಬಾರ್ದು, ತಮಗೆ ಇದರ ಸೂಚನೆ ಕೊಡ್ತಾ ಇದ್ದೀವಿ ಅಂತ ನ್ಯಾಯಾಧೀಶರು ನಮಗೆ ಹೇಳಿದ್ದಾರೆ ಸರ್. ಕೂಡಲೇ ವಶಕ್ಕೆ ಪಡಿಬೋದಾ ಅಥವಾ ಕಾಲಾವಕಾಶ ಏನಾದರೂ ಕೊಟ್ಟಿದೆ? ತೀರ್ಪಿನ ಪ್ರಕಾರ ನಮಗೆ 4th ಅವ್ರನ್ನ ಕಸ್ಟಡಿಗೆ ತಗೊಳ್ಳಿ ಅಂತ ಆದೇಶ ಆಗಿದೆ. ಅಂದರೆ ತಕ್ಷಣದಿಂದ ನಾವು ಅವ್ರನ್ನ ಬಂಧನಕ್ಕೆ ತಗೊಳ್ಬೋದು. ಜೊತೆಗೆ ಈಗ ನಿಮ್ಮ ತಂಡದ ಪರಿಶ್ರಮ ಕೂಡ ಇರುವಂಥದ್ದು, ಯಾವ ರೀತಿ ಪ್ರಿಪೇರ್ ಆದ್ರಿ ಸರ್, ಏನು ಅಂತ? ಈ ಪ್ರಕರಣ ಸುಪ್ರೀಂ ಕೋರ್ಟಿಗೆ ಬಂದಾಗ ನಮ್ಮ ಅಡ್ವೊಕೇಟ್ ಜನರಲ್ ಆದಂಥ ಶಶಿಕಿರಣ್ ಶೆಟ್ಟಿಯವರು ಒಂದು ವಕೀಲರ ತಂಡವನ್ನು ನಿಯೋಜಿಸಿದರು. ಅದರ ನೇತೃತ್ವವನ್ನು ನಮ್ಮ ಹಿರಿಯ ವಕೀಲರಾದಂಥ ಸಿದ್ಧಾರ್ಥ್ ಲೂತ್ರಾ ಅವರಿಗೆ ಕೊಟ್ಟಿದ್ದರು. ಅವರ ನೇತೃತ್ವದಲ್ಲಿ ಹಾಗೂ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ವಕೀಲರ ತಂಡ ಇದರಲ್ಲಿ ಕೆಲಸ ಮಾಡಿತು. ಇದರಲ್ಲಿ ವಿಶೇಷವಾಗಿ ಈ ಪ್ರಕರಣ ತನಿಖೆ ಮಾಡಿದಂಥ ತನಿಖಾಧಿಕಾರಿಯಾದಂಥ ACP ಚಂದನ್ ಕುಮಾರ್ ಹಾಗೂ ಅವರ ಸಹೋದ್ಯೋಗಿಯಾದಂಥ ನಟೇಶ್ ಅವರು ಬಹಳ ನಮಗೆ ಸಹಕಾರ ಕೊಟ್ಟರು. ಈ ಕೇಸ್ನಲ್ಲಿ ತಯಾರಿ ಮಾಡಲಿಕ್ಕೆ ಅವರ ಸಹಕಾರ ಭಾಳ ಪ್ರಮುಖವಾಗಿತ್ತು. ಪ್ರಮುಖವಾಗಿ ಈ ವಿಚಾರದಲ್ಲಿ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿರೋ ರೀತಿ ಆಗಿರ್ಬೋದು, ಮತ್ತು ಎಲ್ಲೆಲ್ಲಿ ಅವರ ಕೃತ್ಯವೆಸೋದಕ್ಕೆ ಪ್ಲ್ಯಾನ್ ಮಾಡಿದರು, ಈ ನಿಟ್ಟಿನಲ್ಲಿ ಎಲ್ಲ ಎವಿಡೆನ್ಸ್ ಕೂಡ ಕೊಟ್ಟಿರೋದು. ಅಂದರೆ ಡಿಜಿಟಲ್ ಎವಿಡೆನ್ಸ್ ಕೊಟ್ಟಿದ್ದಕ್ಕೆ ಈ ಥರ ತೀರ್ಪಾಯ್ತಾ ಏನು ಅಂತೇಳಿ ಎಲ್ಲ ಈ ಪ್ರಕರಣದಲ್ಲಿ ನಾವು ತನಿಖೆ ಸಮಯದಲ್ಲಿ ಏನೇನು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿದ್ವಿ ಅದನ್ನೆಲ್ಲ ಸಂಪೂರ್ಣವಾದ ದಾಖಲೆಯನ್ನು ನಾವು ಸುಪ್ರೀಂ ಕೋರ್ಟ್ನ ಮುಂದೆ ಇಟ್ಟಿದ್ವಿ. ಅದನ್ನು ಎಲ್ಲ ಪರಿಶೀಲಿಸಿ ಈ ತೀರ್ಪನ್ನು ನೀಡಿದ್ದಾರೆ. ಈಗ A1 ಮತ್ತು A2 ಆರೋಪಿಗಳೇನು ಪವಿತ್ರ ಗೌಡ ಮತ್ತು ದರ್ಶನ್, ಇವರು ಕೂಡ ನಾವು ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಕೆಲವೊಂದು ಕಾರಣಗಳು ಕೂಡ ಕೊಟ್ಟಿದ್ರು, ನಮಗೆ ಬೇಲ್ ಕೊಡಬೇಕು ಅನ್ನೋದು ಕೂಡ ವಾದ ಇತ್ತು. ಈಗಿರೋ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಇರೋ ಸಾಕ್ಷ್ಯಾಧಾರಗಳ ಪ್ರಕಾರ ಇವರಿಬ್ಬರು ಸಹ ಈ ಕೃತ್ಯದಲ್ಲಿ ಪ್ರಮುಖವಾದ ಭಾಗವಹಿಸಿದ್ದಾರೆ. ಅವರು ಈಗ ಮುಂದೆ ಟ್ರಯಲ್ ನಡೆದಾಗ ಗೊತ್ತಾಗ್ತದೆ ಏನಾಗ್ತದೆ. ಸುಪ್ರೀಂ ಕೋರ್ಟ್ ಪ್ರಮುಖವಾಗಿ ಹೇಳಿದೆ, ಶ್ರೀಮಂತರಿಗೂ ಬಡವರಿಗೂ ಕಾನೂನು ಎಲ್ಲ ಒಂದೇ ಅಂತೇಳಿ. ಇದು ಯಾವ ಥರ ಸಂದೇಶ ಸರ್? ಇಡೀ ಸಂದೇಶ ಏನಾಯಿತು, ಈ ಪ್ರಕರಣದಲ್ಲಿ ಪ್ರಕರಣ ನಡೆದ 6 ತಿಂಗಳಿನಲ್ಲೇ ಸಹ ಎಲ್ಲ ಆರೋಪಿಗಳು ಜಾಮೀನು ಪಡೆದು ಹೊರಗೆ ಬಂದರು.
ಇದು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಏನೋ ಒಂದು ಸಂದೇಶ ಏನಪ್ಪ ಅಂದರೆ ನೀವು ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳಾಗ್ಬಿಟ್ರೆ ಶ್ರೀಮಂತರಾಗ್ಬಿಟ್ರೆ ನೀವು ಯಾವ ಕೃತ್ಯ ಮಾಡಿದರೂ ಸಹ ತಾವು ಹೊರಗೆ ಬರ್ಬೋದು ಅನ್ನೋ ರೀತಿಯಲ್ಲಿ ಏನೋ ಒಂದು ಕಲ್ಪನೆ ಒಂದು ಬಿಂಬಿಸ್ತಾ ಇತ್ತು. ಬಟ್ ಅದಕ್ಕೆಲ್ಲ ಈಗ ಸುಪ್ರೀಂ ಕೋರ್ಟ್ನ ತೀರ್ಪು ತೆರೆ ಎಳೆದಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಒಂದು ವಿಚಾರವನ್ನು ಪುನರುಚ್ಚಾರ ಮಾಡಿದೆ. ಘೋರವಾದ ಕೃತ್ಯಗಳು ನಡೆಸುವಂಥವ್ರಿಗೆ ಏನು ಹೇಳ್ತೀರಾ ಸರ್? ಏನು ಅವ್ರ ಅಪರಾಧಿಗಳು. ಇದು ಭಾಳ ಮಹತ್ವವಾದ ರಿಮಾರ್ಕಬಲ್ ಜಡ್ಜ್ಮೆಂಟ್. ಇಷ್ಟು ಏನು ವಕೀಲರಾದಂಥ ಚಿದಾನಂದ್ ಅವರು ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ